ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಇದು ಗುರುವಾರದ ಲಾಗ್ ಆಗಿರುತ್ತೆ. ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಈಗ ನಾನು ಮಗಳಿಗೆ ಅಂತ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಿದ್ದೆ, ಹಾಗೆ ಆಲೂಗಡ್ಡೆ ಆಮೇಲೆ ಬಟಾಣಿ ಹಾಕಿಬಿಟ್ಟು ಒಂದು ಕುರ್ಮಾ ಥರ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ಇವತ್ತು ಮಧ್ಯಾಹ್ನ ಕೊಡ್ತಾ ಇರುವಂಥದ್ದು. ಇವತ್ತು ಅನ್ನ ಸಾಂಬಾರೇನು ಮಾಡಿಲ್ಲ. ಆದ್ವಿಗೆ ಒಬ್ಬಳಿಗೆ ಲಂಚ್ ಬಾಕ್ಸ್ ಕೊಡೋದಕ್ಕಿತ್ತು, ಹಾಗಾಗಿ ಸಾಕು ಚಪಾತಿ ಕುರ್ಮನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಳ್ಳು ಸೌತೆ ಇತ್ತು, ಅದನ್ನು ಕೂಡ ಹಾಕಿಬಿಟ್ಟು ಇವಾಗ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇರುವಂಥದ್ದು. ನನಗೆ ಅಂದರೆ ಬೇರೆ ಬೇರೆ ಥರದ ಲಂಚ್ ಬಾಕ್ಸ್ ಬರುತ್ತಲ್ವ, ನನಗೆ ಇಷ್ಟ ಈ ಥರ ಸ್ಟೀಲ್ ಬಾಕ್ಸೇ ತುಂಬಾ ಇಷ್ಟ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕಾಗತ್ತೆ ಇದನ್ನು. ಇನ್ನು ಕೆಲವೊಂದು ಬಾಕ್ಸ್ಗಳು ಏನಂತ ಹೇಳಿದರೆ ಒಳಗಡೆ ಬೆಲ್ಟ್ ಎಲ್ಲ ಇರುತ್ತೆ, ಅದರೊಳಗಡೆ ಈ ಅನ್ನದ ಅಗುಳೆಲ್ಲ ಸೇರಿಕೊಂಡ್ರೆ ಗೊತ್ತೇ ಆಗಲ್ಲ ನಮಗೆ. ಕ್ಲೀನ್ ಮಾಡುವಾಗಲೂ ಅಷ್ಟೊಂದು ಕ್ಲೀನಾಗಿ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗೆ ಇವತ್ತು ಚಿಲ್ಡ್ರನ್ಸ್ ಡೇ. ನನ್ನ ಮಗಳು ರೆಡಿಯಾಗಿದ್ದಾಳೆ ನೋಡಿ, ಈ ಥರ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಹೊಸ ಡ್ರೆಸ್ ಹಾಕಿರುವಂಥದ್ದು, ಫಂಕ್ಷನ್ಗೆಲ್ಲ ಹಾಕ್ತೀನಿ ನಾನು ಇದನ್ನು. ಹಾಗೆ ಇವತ್ತು ಅದನ್ನೇ ಹಾಕ್ತೀನಿ ಅಂತ ಹೇಳಿದ್ಲು. ಅಂದರೆ ವರ್ಷಕ್ಕೆ ಒಂದೇ ಸಲ ಅವರಿಗೆ ಕಲರ್ ಡ್ರೆಸ್ ಹಾಕೋದಕ್ಕೆ ಸಿಗೋದು ಅಂತಲೇ ಹೇಳ್ಬೋದು. ಚಿಲ್ಡ್ರನ್ಸ್ ಡೇ ದಿನ ಮಾತ್ರ ಬಿಟ್ಟರೆ ಮತ್ತು ಎಲ್ಲ ದಿನಗಳಲ್ಲಿ ಕೂಡ ಯೂನಿಫಾರ್ಮ್ ಹಾಗೆ ಸ್ಕ್ವಾಡ್ ಡ್ರೆಸ್ ಇರುತ್ತೆ. ಸೊ ಈ ಥರ ಹೇರ್ ಸ್ಟೈಲ್ ಕೂಡ ಈ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಸೈಡಿಂದ ತೆಗೆದು ಕ್ಲಿಪ್ ಹಾಕಿಬಿಟ್ಟು ಈ ಥರ ಫ್ರೀ ಹೇರ್ ಬಿಡ್ತೀನಿ ಅಂತ ಹೇಳಿದ್ಲು. ಅವಳ ಹೇರ್ ಮಾತ್ರ ತುಂಬಾ ರಫ್ ಆಗಿದೆ, ಅಷ್ಟೊಂದು ಸಾಫ್ಟ್ ಇಲ್ಲ ಅವಳದು. ಈ ಥರ ಫ್ರೀ ಹೇರ್ ಬಿಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಈ ಥರದ ಒಂದು ಹೇರ್ ಇದ್ದರೆ. ಪೋನಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಫ್ರೀ ಹೇರ್ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಟೈಮ್ ಹೋದಾಗೆ ಅದು ಸ್ವಲ್ಪ ದಪ್ಪ ದಪ್ಪ ಅಂತ ಕಾಣ್ತಾ ಇರುತ್ತೆ. ಅಂದರೆ ಸ್ವಲ್ಪ ದಪ್ಪ ಇದೆ ಕೂದಲು. ನನ್ನ ಕೂದಲು ಯಾವ ಥರ ಇದೆ ನೋಡಿ, ಅದೇ ಥರ ಇದೆ ಅವಳ ಕೂದಲು ಕೂಡ. ಅಂದರೆ ತುಂಬ ಸಾಫ್ಟ್, ಶೈನಿಂಗ್ ಎಲ್ಲ ಅಷ್ಟು ಇಲ್ಲ, ಸ್ವಲ್ಪ ರಫ್ ಆಗಿ ಇದೆ ಅಂತಲೇ ಹೇಳ್ಬೋದು. ದಪ್ಪ ಇರುತ್ತೆ ಮಾತ್ರ, ಥಿಕ್ನೆಸ್ ಇರುತ್ತೆ, ತೆಳ್ಳಗೆ ಇರೋದಿಲ್ಲ. ಕೂದಲು ಕೂಡ ಏನು ಬೇಗ ಅಂದರೆ ಹೇರ್ ಫಾಲ್ ಆಗೋದೆಲ್ಲ ಅಷ್ಟೇನಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಈ ಥರ ಕೂದಲಿದ್ರೆ. ಹಾಗೆ ಇವಾಗ ರೆಡಿ ಆಗ್ತಿದ್ದಾಳೆ. ಇವತ್ತು ಕ್ಲಾಸ್ ಏನಿಲ್ಲ, ಲೆಸನ್ ಎಲ್ಲ ಏನು ಮಾಡಲ್ಲ ಅವರಿಗೆ. ಅಂದರೆ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾ ಇದ್ಲು. ಲಕ್ಕಿ ಗೇಮ್ಸ್ ಹಾಗೆ ಕೆಲವೊಂದು ಕಾಂಪಿಟೇಷನ್ಗಳೆಲ್ಲ ಇದೆ ಅಂತ ಹೇಳ್ತಾ ಇದ್ಲು. ಕೆಲವು ಒಂದೆರಡು ಏನೋ ಬುಕ್ಸ್ ಹಿಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸಣ್ಣ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗೆ ಪಾತ್ರೆಗಳನ್ನು ವಾಶ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ದೀನಿ, ಹೊರಗಡೆ ತಂದು ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬಿಸಿಲು ಬರುತ್ತಲ್ವಾ, ಡ್ರೈ ಆದರೆ ಒಳಗಡೆ ಎತ್ತಿಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಕುಕ್ಕರ್ ಹಾಗೆ ಬಾಣಲೆ ಎಲ್ಲ ಇತ್ತು, ಮಿಕ್ಸಿ ಜಾರ್ಗಳೆಲ್ಲ ಅದನ್ನೆಲ್ಲ ತಂದು ಹೊರಗಡೆ ಇಟ್ಕೊಂಡಿದ್ದೀನಿ. ನಮ್ಮ ಮನೆ ನೇಚರ್ ಇತ್ತು ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಒಂಥರ ಇವತ್ತಿನ ಒಂದು ಈ ಬೆಳಕು ಏನಿದೆ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಅದೇ ಥರ ಇರುತ್ತೆ, ಈ ಥರ ಇರುತ್ತೆ. ಒಂಥರ ಏನಂತ ಹೇಳೋದಕ್ಕಾಗಲ್ಲ. ಈ ಲೈಟೆಲ್ಲ ಉರಿಸ್ತೀವಲ್ವ ನಾವು, ಅದೇ ಥರ ಕಾಣಿಸುತ್ತೆ. ಲೈಟ್ ಹಾಕಿದಾಗ ಯಾವ ಥರ ಕಾಣಿಸುತ್ತೆ ನೋಡಿ, ಅದೇ ಥರ ಕಾಣುತ್ತೆ. ಇನ್ನು 1-2 ತಿಂಗಳು ಇದೇ ಥರ ಇರುತ್ತೆ ಅಂತ ಅನ್ಕೋತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೂರ್ಯನ ಬೆಳಕು. ಆಯ್ತಾ? ಖಾಲಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ಚಿಲ್ಡ್ರನ್ಸ್ ಡೇ. ಹೇಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ. ನಮ್ಮ ಆದ್ವಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ಅಂದ. ಮಕ್ಕಳನ್ನು ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ದಾರೆ ಅಂತ ನೋಡಿ. ಎಲ್ಲ ಮಕ್ಕಳು ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದಾರೆ. ಸ್ವಸ್ತಿ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ತಕ್ಕೆ ರಸ್ತಕ್ಕೆ. ವಾವ್, ಸೂಪರ್. ವಾವ್, ಶೂ ಪಸತ್ತೆ ಪಸತ್ತೆ ಕ್ರಾಕ್ಸೆ. ಓ ಕ್ರಾಕ್ಸೆ. ಸ್ವಸ್ತಿ, ಮೊನ್ನೆ ಬರ್ತಡೇ ದಿನ ಕೂಗಿದ ಹುಡುಗಿ ಇವಳಿ. ಅಲ್ಲ ಮಲ್ಲ ಪ್ಯಾಂಟ್ ಹಾಕಿದ್ದು, ಪ್ಯಾಂಟ್ ಮಲ್ಲನಗ ಅಲ್ಲಿಗೆ ತೂವಡ ಇನ್ನು ಮಲ್ಲನಗ ಅಲ್ಲ
ಇಲ್ಲ, ಅವಳು ಸ್ಟ್ರಾಂಗ್ ಹುಡುಗಿ ಅವಳು ಅಲ್ವಾ. ಇಶಾನ್ ತಿಂಡಿ ತಿಂದ್ಯಾ? ಏನ್ ತಿಂಡಿ? ಪುಂಡಿ. ಬಾಯ್ ಬಾಯ್. ಮಕ್ಕಳೆಲ್ಲ ತುಂಬ ಚೆಂದ ರೆಡಿಯಾಗಿದ್ದಾರೆ. ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ಸ್ಕೂಲಲ್ಲಿ ಸೆಲೆಬ್ರೇಷನ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೋದರು. ಇವತ್ತು ಲೆಸನ್ ಎಲ್ಲ ಏನಿಲ್ಲ ಅಲ್ವಾ, ಮಕ್ಕಳಿಗೆ ಖುಷಿ. ಗೇಮ್ಸ್ ಎಲ್ಲ ಇರುತ್ತೆ, ಲಕ್ಕಿ ಗೇಮ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳಿಗೂ ತುಂಬ ಖುಷಿ. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಆಮೇಲೆ ಕೆಲಸಗಳನ್ನು ಶುರು ಮಾಡಬೇಕು. ಮಕ್ಕಳು ಕೂಡ ಸ್ಕೂಲ್ ಕಾಲೇಜಿಂದ ಹೋಗಿ ಆಯಿತು. ಆಮೇಲೆ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು. ಬ್ರೇಕ್ಫಾಸ್ಟ್ ಒಂದು ಆಗಿದೆ, ಬಿಟ್ಟರೆ ಉಳಿದ ಯಾವ ಕೆಲಸ ಕೂಡ ಆಗಿಲ್ಲ. ಎಲ್ಲ ಕೆಲಸಗಳನ್ನು ಇನ್ನೂ ಮಾಡಬೇಕು. ಸ್ಟಿಚ್ಚಿಂಗ್ ಇದೆ, ಒಂದು ಸ್ವಲ್ಪ ಸ್ಟಿಚ್ಚಿಂಗ್ ಎಲ್ಲ ಮಾಡೋದಕ್ಕಿದೆ. ಮಿಷಿನ್ ಸರಿ ಇರಲಿಲ್ಲ, ನಿನ್ನೆ ನೈಟ್ ಕೂತ್ಕೊಂಡು ಮಿಷಿನೆಲ್ಲ ಸರಿ ಮಾಡಿದ್ವಿ. ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಎಲ್ಲ ಇಬ್ಬರು ಸೇರಿಬಿಟ್ಟು ಅದನ್ನು ಸರಿ ಮಾಡಿ ಹಾಗೆ ಆಮೇಲೆ ಇನ್ನು ಇವತ್ತು ಸ್ಟಿಚ್ಚಿಂಗ್ ಆದರೂ ಮಾಡಬೇಕು. ತುಂಬ ದಿನದಿಂದ ಕಾಯ್ತಾ ಇದ್ದೀನಿ ನಾನು, ಮಿಷಿನ್ ಸರಿ ಆಗಬೇಕು, ಸ್ಟಿಚಿಂಗ್ ಇದೆ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಹಸ್ಬೆಂಡ್ಗೋಸ್ಕರ. ಅಂದರೆ ಅವರೇ ಸರಿ ಮಾಡಬೇಕಾಗತ್ತೆ. ಒಂದೊಂದು ಸಲ ಅದು ಅಂದರೆ ತುಂಬ ಜಾಸ್ತಿ ಹಾಳಾಗಿದೆ ಅಂತ ಅಂದಾಗ ಅವರೇ ಸರಿ ಮಾಡಬೇಕಾಗತ್ತೆ, ನನ್ನ ಕೈಲಾಗಲ್ಲ ಅದು. ಸೊ ಹಾಗಾಗಿ ಸರಿ ಮಾಡಿ ಇನ್ನು ಇವತ್ತು ಸ್ಟಿಚಿಂಗಿಗೆ ಕೂತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಟಾಪ್ಸ್ ಇದೆ, ಹಾಗೆ ಸಾರಿ ಇದೆ. ನಾನು ರಿಸೆಪ್ಷನ್ಗೆ ಉಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಪಿಂಕ್ ಕಲರ್ ಸಾರಿ ತೊಗೊಂಡಿದ್ದೆ ಅಲ್ವಾ. ಸೊ ಆ ಸಾರಿಗೆ ಕೂಡ ಫಾಲ್ ಹಾಕೋದಕ್ಕಿದೆ. ಆಮೇಲೆ ಸೈಡ್ ಸ್ಟಿಚ್ ಕೂಡ ಆಗಬೇಕು. ಇನ್ನೂ ತುಂಬ ಕೆಲಸ ಇದೆ ಸ್ನೇಹಿತರೆ. ಈ ಫಂಕ್ಷನ್ ಬಂತು ಅಂತ ಹೇಳಿದರೆ ಎಲ್ಲಿಗಾದರೂ ಹೋಗಲಿಕ್ಕಿದೆ ಅಂತ ಅಂದಾಗ ನಮಗೆ ಈ ಪ್ಯಾಕಿಂಗ್ ಇದ್ದು ಯಾವ ಡ್ರೆಸ್ ಹಾಕಲಿ, ಯಾವುದು ತೊಗೊಂಡು ಹೋಗಲಿ ಅಂತ ಅನ್ನೋದು ಅದೇ ದೊಡ್ಡ ಚಿಂತೆ ಆಗುತ್ತೆ. ನನಗಂತೂ ತುಂಬಾ ದೊಡ್ಡ ಚಿಂತೆ ಅದರದ್ದು. ಸೊ ಇನ್ನೂ ಒಂದು 2-3 ಡೇಸ್ ಉಂಟು ಅಷ್ಟೇ. ಹೌದು, 3 ಡೇಸ್ ಉಂಟು. ಆಮೇಲೆ ನಾವು ಫಂಕ್ಷನ್ಗೆ ಹೋಗಬೇಕು. ಅದಕ್ಕೋಸ್ಕರ ಅದಕ್ಕಿಂತ ಮೊದಲು ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕು, ಈ ಸ್ಟಿಚಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಖರ್ಚಿಪ್ ಬಿಟ್ಟೋದ್ಲು. ಈಗ ಖರ್ಚಿಪ್ ಅಂತ ಅಲ್ಲಿ ಬೊಬ್ಬೆ ಹೊಡಿತಾ ಇರ್ತಾಳೆ. ಆಟೋ ಬಂದಿಲ್ಲ ಇನ್ನೂ ಕೂಡ, ಒಂದು ಸಲ ಕೊಟ್ಬಿಡ್ತೀನಿ. ಖರ್ಚಿಪ್ ಇಲ್ಲ ಅಂತ ಹೇಳಿದರೆ ಕಿರಿಕಿರಿ ಆಗುತ್ತೆ ಅವಳಿಗೆ. ಈ ಸ್ಕೂಲಿಗೆಲ್ಲ ಹೋಗಬೇಕಿದ್ರೆ ಒಂದು ಖರ್ಚಿಪ್ಪು ಬೇಕೇ ಬೇಕಾಗತ್ತೆ ಕೈಯಲ್ಲಿ ಅವಳದ್ದು. ಹಾಗಾಗಿ ಕೊಟ್ಟೆ ಅದನ್ನು. ಇಲ್ಲ ಅಂತ ಹೇಳಿದರೆ ಅದೇ ಇರ್ತದೆ ಅವಳಿಗೆ, ಖರ್ಚಿಪ್ಪಿಲ್ಲ ಅಂತೇಳಿ. ಕಿಚನ್ ಕ್ಲೀನಿಂಗ್ ಆಗಬೇಕಷ್ಟೇ. ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೇಲೆ ಕ್ಲೀನ್ ಮಾಡಿದರೆ ಆಯಿತು. ಸೌತೆಕಾಯಿ ಕಟ್ ಮಾಡಿಬಿಟ್ಟು ಅದ್ವಿಗೆ ಕೂಡ ಹಾಕಿದ್ದೆ ಸ್ವಲ್ಪ ಮಧ್ಯಾಹ್ನ ಟೈಮಿಗೆ ತಿನ್ನೋದಕ್ಕೆ ಅಂತ. ಸ್ವಲ್ಪ ಹಸ್ಬೆಂಡ್ ಕೂಡ ತಿಂದುಬಿಟ್ಟು ಹೋದರು. ಇನ್ನು ಕೆಲಸ ಮಾಡಬೇಕು. ಆಮೇಲೆ ಎಡಿಟಿಂಗ್ ಇದೆ, 2 ವಿಡಿಯೋ ಎಡಿಟಿಂಗ್ ಇದೆ, ಆ ಕೆಲಸ ಮಾಡಬೇಕು. ಬೆಡ್ ನೋಡಿ ಯಾವ ಥರ ಆಗಿದೆ. ನನ್ನ ಮಗಳ ಅವಸ್ಥೆ ನೋಡಿ, ಈ ಥರ ಎಲ್ಲ ಚೆಲ್ಲಾಡಿ ಹೋಗಿದ್ದಾಳೆ. ಹಾಗೆ ರೆಡಿ ಆಗೋದಂತ ಹೇಳಿದರೆ ಹಾಗೆ ಅವಳು ದಿನ ಸ್ಕೂಲಿಗೆ ರೆಡಿ ಆಗ್ತಾಳಲ್ವಾ, ಆವಾಗ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾ ಇರ್ತಾಳೆ. ಬಟ್ ಸ್ಪೆಷಲ್ಲಾಗಿ ಏನಾದರೂ ರೆಡಿ ಆಗಬೇಕು ಅಂತ ಅಂದಾಗ ಇದೇ ಥರ ಎಲ್ಲ ಹರಡ್ಬಿಟ್ಟು ಹೋಗ್ತಾಳೆ, ಅಲ್ಲಲ್ಲಿ ಇರ್ತದೆ. ಇದನ್ನು ಕ್ಲೀನ್ ಮಾಡಬೇಕು. ಹಾಗೆ ಓಕೆ ಸ್ನೇಹಿತರೆ, ಒಂದೊಂದಾಗಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀನಿ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗೆ ಮನೆಯಲ್ಲಿ ಮೂಸಂಬಿ ಇತ್ತು, ಸೌತೆಕಾಯಿ ಇತ್ತು, ಆಮೇಲೆ ನಿಂಬೆಹಣ್ಣು ಕೂಡ ಇತ್ತು. ಎಲ್ಲವನ್ನು ಹಾಕಿಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ, ಅಂದರೆ ಎನರ್ಜಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ನಮಗೆ ಇವಾಗ ಕೆಲಸ ಮಾಡ್ತೀವಲ್ವ, ಮನೆ ಕೆಲಸ ಪೂರ್ತಿಯಾಗಿ ಮಾಡಿದಾಗ ತುಂಬಾ ಸುಸ್ತು ಅಂತ ಅನಿಸುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಈ ಥರ ಡಿಟಾಕ್ಸ್ ಡ್ರಿಂಕ್ ನೀವು ರೆಡಿ ಮಾಡಿಟ್ಟು ಕೆಲಸ ಎಲ್ಲ ಆದ ನಂತರ ಕುಡಿದರೆ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ, ಹಾಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಕೂಡ ಇದರಿಂದ. ಇದನ್ನು ನೀವು ಮಾಡ್ಕೋಬೋದು ಮನೆಯಲ್ಲಿ. ಅಂದರೆ ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನಿಲ್ಲ. ಮೂಸಂಬಿ ಹಣ್ಣು, ಆಮೇಲೆ ಮುಳ್ಳು ಸೌತೆ, ಇಲ್ಲಾಂತ ಹೇಳಿದರೆ ಕ್ಯಾರೆಟ್, ಪುದೀನ ಸೊಪ್ಪಿದ್ರೆ ಅದನ್ನು ಹಾಕೋಬೋದು. ಈ ಥರ ತರಕಾರಿ ಫ್ರೂಟ್ಸ್ ಎಲ್ಲ ಏನಾದರೂ ಇದ್ದರೆ ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು, ಅದು ತುಂಬಾ ಚೆನ್ನಾಗಾಗತ್ತೆ. ಇದನ್ನು ಪ್ರತಿದಿನ ಕುಡಿದರೆ ನೀವು ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು, ಹಾಗೆ ಈ ಎನರ್ಜಿಗೆ ಕೂಡ ತುಂಬಾ ಒಳ್ಳೆಯದು. ಸುಸ್ತೆಲ್ಲ ಆಗ್ತಾ ಇರುತ್ತಲ್ವ, ಈ BP ಶುಗರೆಲ್ಲ ಇರೋರು ಈ ಥರ ಡಿಟಾಕ್ಸ್ ಡ್ರಿಂಕ್ನ ಮಾಡಿಬಿಟ್ಟು ಕುಡಿಬೋದು. ಹಾಗೆ ಇಲ್ಲಿ ಕಟ್ ಮಾಡ್ತಾ ಇದೆ. ಕಟ್ ಮಾಡಬೇಕಿದ್ರೆ ಕೈಗೆ ಸ್ವಲ್ಪ ನಂದು ತಾಗಿತ್ತು. ಇದಕ್ಕಿಂತ ಮೊದಲು 1-2 ದಿನಕ್ಕಿಂತ ಮೊದಲು ಕೂಡ ಅಷ್ಟೇ ಅದೇ ಬೆರಳಿಗೆ ಸ್ವಲ್ಪ ಚಾಕು ತಾಗಿತ್ತು. ಇವತ್ತು ಕೂಡ ಅದೇ ಬೆರಳಿಗೆ ತಾಗಿದೆ. ಸೊ ಹಾಗಾಗಿ ಇವಾಗ ಕಟ್ ಮಾಡಿಬಿಟ್ಟು ಒಂದು ಈ ಥರ ಗ್ಲಾಸ್ ಜಾರ್ ಬರುತ್ತಲ್ವ, ಆದಷ್ಟು ಗ್ಲಾಸ್ ಜಾರ್ಗಳಲ್ಲಿ ಹಾಕಿ. ಇಲ್ಲ ಅಂತ ಹೇಳಿದರೆ ಸ್ಟೀಲ್ ಜಾರೆಲ್ಲ ಬರುತ್ತಲ್ವ, ಸ್ಟೀಲ್ ಬಾಟಲ್ಗಳು ಈ ಥರ ಬರುತ್ತಲ್ವ, ಅದಕ್ಕೆ ಬೇಕಾದರೆ ಅದಕ್ಕೆ ಕೂಡ ಹಾಕ್ಬೋದು.
ಹಾಗೆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹಾಕೋದಕ್ಕೆ ಹೋಗಬೇಡಿ ಆಯಿತಾ. ನಂತರ ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಈ ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಲ್ವ, ಕಸ್ಕಸ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಹಾಕ್ತಾಯಿದ್ದೀನಿ, 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಬಿಸಿನೀರು ಹಾಕ್ತಾಯಿದ್ದೀನಿ, ಅಂದರೆ ಫಿಲ್ಟರ್ ವಾಟರ್ ಕೂಡ ಹಾಕ್ಕೊಳ್ಬೋದು. ಕಾಯಿಸಿ ಆರಿಸಿದಂತಹ ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು 1 ಗಂಟೆ ಬಿಟ್ಟು ಆಮೇಲೆ ಕುಡಿಬೋದು. 1 ಗಂಟೆ ಹಾಗೆ ಇರಲಿ. ಹಾಗೆ ಸ್ವಲ್ಪ ಕೈಗೆ ತಾಗಿತ್ತು ನೋಡಿ, ಬ್ಲಡ್ ಬರ್ತಾ ಇತ್ತು. ಅದು ಬ್ಲಡ್ ಸ್ಟಾಪ್ ಆಗೋದಕ್ಕೇನೆ ತುಂಬ ಟೈಮ್ ತೊಗೊಳ್ತು. ಸೊ ನಂತರ ಇವಾಗ ಕ್ಲೀನಿಂಗ್ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಗಿದೆ, ಪಾತ್ರೆ ಎಲ್ಲ ತೊಳೆದಾಗಿದೆ. ಹಾಗೆ ಕಿಚನ್ ಕಟ್ಟೆ ಎಲ್ಲ ಒರೆಸಿದ್ರೆ ಆಯಿತು. ಇದನ್ನು ಮಾಡಿಬಿಟ್ಟು ಆಮೇಲೆ ನಾನು ಬಟ್ಟೆ ಒಗೆಯೋದು, ಹಾಗೆ ಮನೆ ಗುಡಿಸೋದು, ಒರೆಸೋದು ಎಲ್ಲ ನಂತರ ಮಾಡೋದು ನಾನು. ಅಂದರೆ ಅಡುಗೆ ರೂಮನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿದ ನಂತರನೇ ಹೊರಗಡೆ ಕೆಲಸಕ್ಕೆ ಹೋಗೋದು. ಹಾಗೆ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಕಿಚನ್ ಪೂರ್ತಿ ಕ್ಲೀನ್ ಆದ ನಂತರ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗ್ತೀನಿ. ಬಟ್ಟೆ ಬೆಳಿಗ್ಗೆನೇ ವಾಶ್ ಮಾಡ್ಕೋತೀನಿ. ಸ್ವಲ್ಪ ಲೇಟ್ ಆದರೆ ಬಿಸಿಲು ಬರುತ್ತೆ. ಹಾಗೆ ಅಂಗಳದಲ್ಲಿ ಕೂಡ ಅಷ್ಟೇ ತುಂಬ ಬಿಸಿಲಿರೋದ್ರಿಂದ ತಲೆನೋವು ಬರುತ್ತೆ ನನಗೆ. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ವಾಶ್ ಮಾಡ್ಕೋತೀನಿ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಗಿದೆ. ಈಗ ಇಲ್ಲಿ ಅಂಗಳದಲ್ಲೇ ಒಣಗಲಿಕ್ಕೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ನಾನೇ ಒಗಿತೀನಿ. ಅಂದರೆ ಇಲ್ಲಿ ತನಕ ನನಗೆ ಅಷ್ಟೊಂದು ನೀಡಿದೆ ಅಂತ ಅನ್ನಿಸ್ತಾ ಇರಲಿಲ್ಲ ವಾಷಿಂಗ್ ಮಿಷಿನ್ ಇದು. ಎಷ್ಟು ಬಟ್ಟೆ ಇದ್ದರೂ ಕೂಡ ಕೈಯಲ್ಲೇ ಒಗಿತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ನನಗೆ ಸ್ಟ್ರೈನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಈ ಬೆಡ್ಶೀಟ್ ಎಲ್ಲ ಒಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ವಾರಕ್ಕೆ 1-2 ಸಲನಾದರೂ ನಾವು ಬೆಡ್ಶೀಟ್ಗಳನ್ನು ಚೇಂಜ್ ಮಾಡ್ತಾನೇ ಇರ್ತೀವಿ. ಸೊ 2 ಬೆಡ್ರೂಮ್ ಇದ್ದು ನಾವು ಯೂಸ್ ಮಾಡುವಂತಹ ಬೆಡ್ಶೀಟ್ಗಳು ತುಂಬ ಆಗುತ್ತೆ. ಸೊ ಆ ಟೈಮಲ್ಲಿ ನನಗೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ಈ ಕೈ ನೋವು ಬರುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ನೋಡಬೇಕು, ಆದರೆ ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಇದ್ದೀವಿ. ಈ ಬಟ್ಟೆ ಅಂದರೆ ಬೆಡ್ಶೀಟ್ ವಾಶ್ ಮಾಡೋದಕ್ಕೆ ಮಾತ್ರ. ಮತ್ತು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ನನಗೆ ಕೈಯಲ್ಲೇ ವಾಶ್ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಕೈಯಲ್ಲಿ ವಾಶ್ ಮಾಡಿದ್ರೇ ಕ್ಲೀನ್ ಆಗಿರುತ್ತೆ. ಮತ್ತು ನಮಗೆ ಎಲ್ಲ ವ್ಯವಸ್ಥೆ ಎಲ್ಲ ಇರುತ್ತಲ್ವ, ಅಂದರೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕೋದು ಅದೆಲ್ಲ ಇದೆ ಮನೆಯಲ್ಲಿ. ಸೊ ಹಾಗಾಗಿ ವಾಷಿಂಗ್ ಮಿಷಿನ್ ಇದು ಅಷ್ಟೊಂದು ಅಗತ್ಯ ಇಲ್ಲ. ಆದರೂ ಒಂದು ಇದ್ದರೆ ಈ ಹುಷಾರಿಲ್ಲದ ಟೈಮಲ್ಲೆಲ್ಲ ತುಂಬ ಯೂಸ್ ಆಗುತ್ತಲ್ವ, ಹಾಗಾಗಿ. ನಂತರ ಇಲ್ಲಿ ಇವಾಗ ನಾನು ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕಿದ ನಂತರ ಪಾತ್ರೆಗಳನ್ನೆಲ್ಲ ಒಳಗಡೆ ತಗೊಂಡು ಹೋಗ್ತೀನಿ. ತುಂಬಾ ಬಿಸಿ ಆಗುತ್ತೆ, ಅಂದರೆ ಚೆನ್ನಾಗಿ ಬಿಸಿಲು ಬರುತ್ತೆ. ನಮ್ಮದು ಮನೆ ಬಾಗಿಲೇನಿದೆ ಪೂರ್ವ ದಿಕ್ಕಿಗಿದೆ. ಸೊ ಹಾಗಾಗಿ ಬಿಸಿಲು ಚೆನ್ನಾಗಿ ಬರೋದ್ರಿಂದ ಬೇಗ ಒಂದು 10 ಮಿನಿಟ್ಸಲ್ಲೇ ಪೂರ್ತಿಯಾಗಿ ಡ್ರೈ ಆಗುತ್ತೆ ಪಾತ್ರೆಗಳೆಲ್ಲ. ನಂತರ ಇಲ್ಲಿ ನಾನಿವಾಗ ಸ್ವಲ್ಪ ತೆಂಗಿನಕಾಯಿ ಇತ್ತು. ಇದು ಯಾವಾಗ ದೀಪಾವಳಿ ಟೈಮಲ್ಲಿ ನಮ್ಮ ಗುಡಿ ಹತ್ತಿರ ಅಂದರೆ ಈ ಗಾಡಿಗಳಿಗೆಲ್ಲ ಹೊಡಿತಾರಲ್ವ, ಸೊ ಆ ಒಂದು ತೆಂಗಿನಕಾಯಿ ಅದನ್ನು ಇವಾಗ ನಾನಿಲ್ಲಿ ಒಣಗಲಿಕ್ಕೆ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಣಗಲಿ ಅಂತ ಅಂದ್ಬಿಟ್ಟು ನಮಗೆ ಎಣ್ಣೆ ಎಲ್ಲ ತೆಗಿಯೋದಕ್ಕಾಗತ್ತೆ. ಹಾಗೆ ನಂತರ ಇಲ್ಲಿ ನಾನು ಸ್ವಲ್ಪ ಈ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಶುರು ಮಾಡಿಕೊಂಡೆ. ಗುಡಿಸೋದು, ಕಸ ಗುಡಿಸೋದು, ಒರೆಸೋದು ಇದೆಲ್ಲ ಇದ್ದೇ ಇರುತ್ತಲ್ವ. ಸೊ ಆ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಮನೆ ಗುಡಿಸಿ ಒರೆಸಿ ಎಲ್ಲ ಆದ ನಂತರ ನಾನಿವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಬಿಟ್ಟು ಹಾಗೆ ಡಿಟಾಕ್ಸ್ ಡ್ರಿಂಕ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಲ್ವ ಅದನ್ನು ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಫೀಲ್ ಆಯಿತು ನನಗೆ. ಇದನ್ನು ಕುಡಿದ ನಂತರ ಏನೋ ಸ್ವಲ್ಪ ಹೋದಂತಹ ಎನರ್ಜಿ ವಾಪಸ್ಸು ನನಗೆ ಬಂತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಥರ ಏನಾದರೂ ನಿಮಗೆ ಸುಸ್ತು ಅಂತ ಅನ್ನಿಸಿದಾಗ ಈ ಥರ ಡ್ರಿಂಕ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬೇಕಾದಾಗ ಕುಡಿಬೋದು. ಒಂದು 3-4 ಗ್ಲಾಸು ದಿನದಲ್ಲಿ ಕುಡಿದರೆ ತುಂಬಾ ಒಳ್ಳೆಯದು. ನಂತರ ಇಲ್ಲಿ ನಾನು ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಅನ್ನ ಇಟ್ಕೊಂಡಿದ್ದೀನಿ, ಅನ್ನ ಬೇಯ್ತಾ ಇದೆ. ಹಾಗೆ ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ಅನ್ನ ಬೇಯೋದಕ್ಕೆ.
ನಂತರ ಏನಾದರೂ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫಿಶ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಿಶ್ ತೊಗೊಂಡು ಸಾರು ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಫಿಶ್ ಬರ್ತೀನಿ ಅಂತ ಹೇಳಿದರು ಫಿಶ್ ತರೋರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಇನ್ಸಿಡೆಂಟ್ ಆಯಿತು ನಿನ್ನೆ. ಏನಂತ ಅಂದರೆ ಬೇಳೆ ಬೇಯಿಸ್ತಾ ಇದ್ನ. ಬೇಳೆ ಬೇಯಿಸುವಂತಹ ಟೈಮ್ನಲ್ಲಿ ಆ ಬೇಳೆ ಒಂದು ಸಲ ವಿಷಲ್ ಆದ ನಂತರ ಅದರ ಹೋಳೇನಿರುತ್ತೆ ನೋಡಿ, ಅದರಲ್ಲಿ ಬಂದು ಸ್ಟಾಕ್ ಆಗಿಬಿಟ್ಟು ಆಮೇಲೆ ಅದರಲ್ಲಿ ಸಿಕ್ಕಾಕ್ಕೊಂಡು ಅದು ವಿಷಲ್ ಆಗಲ್ಲ. ವಿಷಲ್ ಆಗದೇ ಇರುವಂತಹ ಟೈಮ್ನಲ್ಲಿ ಒಂದು ಪಟ್ಟ ಅಂತ ಸೌಂಡ್ ಬಂದು ವಿಷಲ್ ಓಪನ್ ಆಗುತ್ತೆ. ನಂತರ ಈ ಕುಕ್ಕರ್ ಈ ಥರ ಆಗಿದೆ ನೋಡಿ, ಸ್ವಲ್ಪ ಹೋಳಾಗಿದೆ, ಅಂದರೆ ಆಳಾಗಿದೆ, ಈ ಗುಂಡಿಯಾಗಿದೆ ಅಂತ ಹೇಳ್ತೀವಲ್ವ. ಅಡಿಭಾಗ ಏನಿದೆ ನೋಡಿ ಅದು ಸ್ವಲ್ಪ ಜಾಸ್ತಿ ಇದಾಗಿದೆ. ಅದು ಇನ್ನೂ ನನಗೆ ಇದರಲ್ಲಿ ಅಡುಗೆ ಮಾಡೋದಕ್ಕೇ ಭಯ ಆಗುತ್ತೆ. ಅಂದರೆ ಬ್ಲಾಸ್ಟ್ ಆಗ್ತಿತ್ತು, ಅದು ಬ್ಲಾಸ್ಟ್ ಆಗೋದನ್ನು ಏನೋ ದೇವರು ತಪ್ಪಿಸಿದ್ರು ಅಂತ ಅನಿಸುತ್ತೆ ನನಗೆ. ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಬ್ಲಾಸ್ಟ್ ಆಗ್ತಾ ಇತ್ತು. ಅದು ವಿಷಲ್ ಓಪನ್ ಆಯಿತು, ಇಲ್ಲ ಅಂತ ಹೇಳಿದರೆ ಬ್ಲಾಸ್ಟ್ ಆಗ್ತಾನೆ ಇತ್ತು. ಅದು ನಾನು ಹತ್ತಿರದಲ್ಲೇ ಇದ್ದೆ, ಏನು ರಸಮ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇನ್ನೂ ಇದನ್ನು ಯೂಸೇ ಮಾಡಬಾರ್ದು, ಬೇರೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕುಕ್ಕರ್ ನಮಗೆ ಎಷ್ಟು ಸುಲಭ ಆಗುತ್ತೆ ನೋಡಿ ಅಡುಗೆಗಳೆಲ್ಲ, ಅಷ್ಟೇ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಅಡುಗೆಗಳನ್ನೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ ನಾನು. ಬಿಗಿನರ್ಸ್ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಡುಗೆಗಳನ್ನು ಮಾಡಿ. ವಿಷಲ್ ಆಗಬೇಕಿದ್ರೆ ಸ್ವಲ್ಪ ದೂರ ಹೋಗಿ ಏನೇ ಇಟ್ಟರೂ ಕೂಡ ವಿಷಲ್ ಆಗಬೇಕಿದ್ರೆ ಹತ್ತಿರ ನಿಲ್ಲಬೇಡಿ, ಸ್ವಲ್ಪ ದೂರ ಹೋಗಿ ಅಂತ ಹೇಳ್ತೀನಿ ಬಿಗಿನರ್ಸಿಗೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ತೊಂದರೆ ಇಲ್ಲ, ಸ್ವಲ್ಪ ಧೈರ್ಯ ಆದರೂ ಇರುತ್ತೆ. ಹಾಗೆ ಅಡುಗೆಗೆ ಇವತ್ತು ನಾನು ಮೀನು ಸಾರು ಮಾಡಿದ್ದೀನಿ ನೋಡಿ. ಮೀನು ತೊಗೊಂಡಿದ್ದೆ ನಾನು, ಮೀನು ಕೂಡ ಬಂತು ಮನೆಗೆ, ಹಾಗಾಗಿ ತೊಗೊಂಡು ಸಾರು ಮಾಡ್ತಾಯಿದ್ದೀನಿ. ಬಂಗುಡೆ ಮೀನನ್ನು ತೊಗೊಂಡು ಇವತ್ತು ಸಾರು ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸಿ ವಿಡಿಯೋ ಎಡಿಟಿಂಗ್ ಇತ್ತು, ಆ ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೆ. ಹಾಗೆ ಮಳೆ ಮೋಡ ಆಯಿತು. ನಮ್ಮ ಹಸ್ಬೆಂಡ್ ಫೋನ್ ಮಾಡಿದರು, ಮಳೆ ಬರ್ತಾ ಇದೆ ಇಲ್ಲಿ, ಅಲ್ಲಿ ಬರ್ತಾ ಇದೆಯಾ ಅಂತ. ಇಲ್ಲಿ ಬರ್ತಾ ಇಲ್ಲ, ಆದರೆ ತುಂಬ ಮೋಡ ಆಗಿದೆ. ಸೊ ನಮ್ಮದು ತೆಂಗಿನ ಏನು ಗಿಡ ಇದೆಯಲ್ವ, ಅದನ್ನು ಬಿಡಿಸಿದ್ರು ಮೊನ್ನೆ. ಬಿಡಿಸ್ಬಿಟ್ಟು ಆಮೇಲೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರು. ಅದಕ್ಕೆ ಏನು ಈ ಸುಫಾಲ ಅಂತ ಹೇಳ್ತೀವಲ್ವ, ಏನು ಕೆಮಿಕಲ್ ಎಲ್ಲ ಹಾಕ್ತಾರೆ ನೋಡಿ ಗಿಡಗಳಿಗೆ, ಅದನ್ನು ನಮ್ಮ ಭಾವನ ಹತ್ರ ತರಲಿಕ್ಕೆ ಹೇಳಿದರು, ಅವ್ರು ತಂದಿದ್ದರು. ಸೊ ಇದನ್ನು ಇವಾಗ ತೆಂಗಿನ ಈ ಬುಡ ಏನಿದೆ ನೋಡಿ, ತೆಂಗಿನ ಗಿಡದ ಬುಡ ಇದೆಯಲ್ವ, ಅದಕ್ಕೆ ಹಾಕು ಅಂತ ಹೇಳಿದರು. ಮಳೆ ಬಂದರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಅದು. ಸೊ ಹಾಗಾಗಿ ಮಳೆ ಬರೋದಕ್ಕಿಂತ ಮೊದಲು ಹಾಕು ಅಂತ ಹೇಳಿದರು. ಕವರ್ ತೊಗೊಂಡು ಬಂದೆ ಕೈಗೆ ಹಾಕಲಿಕ್ಕೆ, ಕವರ್ ಹಾಕಿ ಹಾಕ್ಬೋದಲ್ವ. ಸೊ ಹಾಗಾಗಿ ತೋರಿಸ್ತೀನಿ, ತುಂಬ ಚೆಂದ ಬಿಡಿಸಿದ್ದಾರೆ. ಅದು ಸಣ್ಣ ಇತ್ತು ಬುಡ, ಅದರದ್ದು ಸ್ವಲ್ಪ ಅಗಾಲ ಮಾಡಿದ್ದಾರೆ. ಈಗ ಅಗಾಲ ಮಾಡಿಬಿಟ್ಟು ಗೊಬ್ಬರ ಎಲ್ಲ ಹಾಕಿದ್ದಾರೆ, ತೋರಿಸ್ತೀನಿ ನಿಮಗೆ. ಮಳೆ ಬರ್ತದೆ ಕಾಣಬೇಕು. ನಾನು ಹಾಕಿ ಬಂದೆ, ಸ್ವಲ್ಪ ಇಡ್ಲಿಕ್ಕೆ ಹೇಳಿದರು, ಯಾವುದಕ್ಕಾದರೂ ಹಾಕಲಿಕ್ಕೆ ಇರಬೇಕು, ಗೊತ್ತಿಲ್ಲ, ಹೂವಿನ ಗಿಡಕ್ಕೆ ಹಾಕಲಿಕ್ಕೇನಾ, ಸ್ವಲ್ಪ ಇಡು ಅಂತ. ಸ್ವಲ್ಪ ಇಟ್ಟಿದ್ದೇನೆ, ಇದರಲ್ಲಿ ಇಷ್ಟು ಉಂಟು. ನಮ್ಮ ಮಾದ್ವಿ ಬೆಳಿಗ್ಗೆ ಒಂದು ಶೂ ಹಾಕ್ಕೊಂಡು ಹೋದ್ಲು ಸ್ಕೂಲಿಗೆ ಹೋಗಬೇಕಿದ್ರೆ. ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ಬೆಳಿಗ್ಗೆ ಶೂ ಹಾಕ್ಕೊಂಡು ಹೋದ್ಲಾ, ಈಗ ಬಂದು ಅಲ್ಲಿ ತೆಗೆದು ಬಿಸಾಡಿದ್ದಾಳೆ. ಇನ್ನು ಜನ್ಮದಲ್ಲಿ ಅವಳು ಆ ಶೂವನ್ನು ಹಾಕೋದಿಲ್ಲಂತೆ, ಅದು ಕಚ್ಚಿತಂತ ಅವಳಿಗೆ. ನೀನು ಸಹ ಕಚ್ಚಬೇಕಿತ್ತು ಅದಕ್ಕೆ, ನಿನಗೆ ಕಚ್ಚಲಿಕ್ಕೆ ಆಗಲಿಲ್ವಾ? ಅದು ಕಚ್ಚಿದ್ರೆ ನೀನು ಕಚ್ಚಬೇಕಿತ್ತು ನೋಡಿ. ಎಲ್ಲಿ ಬಿಸಾಡಿದಾಳೆ ನೋಡಿ, ಅಲ್ಲಿ ಬಿಸಾಡಿದ್ದಾಳೆ. ಸುಮ್ಮನೆ ತಗೊಂಡದ್ದು, ಇದನ್ನು ಹಾಕಲ್ಲ ಅವಳು, ಸುಮ್ಮನೆ ನಾನು ತಗೊಂಡಿರುವಂಥದ್ದು. ಇದು ಹಾಕಲೇ ಇಲ್ಲ, ಒಂದೆರಡು ಸಲ ನಾನು ಹಾಕಿದ್ದಾಳೆ. ಇಲ್ಲೊಂದು ಇಟ್ಟಿದ್ದಾಳೆ ನೋಡಿ. ಅಷ್ಟು ಕಚ್ಚಿದೆ ಕಾಣಬೇಕು, ಕಾಲೆಲ್ಲ ಲಗಾಡಿ ಹೋಗಿದ್ದ ಅಂತ. ಇವತ್ತು ಚಿಲ್ಡ್ರನ್ಸ್ ಡೇ ಇತ್ತಲ್ವಾ, ಅವರಿಗೆ ಸಾಧಾರಣ ಒಂದು 10 ಡೇಸ್ ಆಯಿತು ಕಾಣಬೇಕು. 10 ಡೇಸಿಗಿಂತ ಮೊದಲು ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಕಾಂಪಿಟೇಷನ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಸಿಂಗಿಂಗಲ್ಲಿ ಸಿಕ್ಕಿರುವಂಥದ್ದು ನೋಡಿ, ಸಿಂಗಿಂಗಲ್ಲಿ ಫಸ್ಟ್ ಪ್ರೈಸ್ ಇವಳಿಗೆ ಸಿಕ್ಕಿದೆ, ಆದ್ವಿಗೆ ಸಿಕ್ಕಿದೆ. ಈ ಥರ ಬಾಟಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮಾತ್ರ, ಲೈಟ್ ವೈಟ್ ಆಗಿದೆ, ದೊಡ್ಡದಿದೆ ಬಾಟಲ್ ಮಾತ್ರ, ದೊಡ್ಡದಿದೆ. ಇದು ಸಿಂಗಿಂಗಲ್ಲಿ ಫಸ್ಟ್ ಪ್ರೈಸ್ ಅವಳಿಗೆ. ನಂತರ ಇದೆರಡು ನೋಡಿ, ಇದು ಯಾವುದರಲ್ಲಿ, ಕುಕಿಂಗ್ ವಿದೌಟ್ ಫೈರಲ್ಲಿ ಸೆಕೆಂಡ್ ಪ್ರೈಸ್ ಅಲ್ವಾ.
ಗ್ರೂಪ್ ಇತ್ತದು, ಇಂಡಿವಿಜುವಲ್ ಅಲ್ಲ, ಗ್ರೂಪ್ ಇತ್ತು. ಗ್ರೂಪಲ್ಲಿ ಸಿಕ್ಕಿರುವಂಥದ್ದು. ಎಲ್ರಿಗೆ ಸಹ ಕೊಟ್ಟರೆ ಒಂದೊಂದು 5 ಜನಕ್ಕೆ ಸಹ ಕೊಟ್ಟರೆ 5 ಜನಕ್ಕೆ ಕೂಡ ಒಂದೊಂದು ಕೊಟ್ಟಿದ್ದಾರೆ. ಈ ಥರ ಬಟ್ಲು ಕೊಟ್ಟಿದ್ದಾರೆ ನೋಡಿ. ಇದು ನನಗೆ ಪೂಜೆ ಟೈಮಿಗೆಲ್ಲ ತುಂಬ ಯೂಸ್ ಆಗುತ್ತೆ. ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೀನಲ್ವ, ಆ ಟೈಮಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ಚೆನ್ನಾಗಿದೆ, ಇದು ಕೂಡ ದಪ್ಪ ಇದೆ, ಗಟ್ಟಿ ಇದೆ, ವೆಯ್ಟ್ ಇದೆ. ಹಾಗೆ ಇದು ಯಾವುದರಲ್ಲಿ ರಂಗೋಲಿ ಕಾಂಪಿಟೇಷನಲ್ಲಿ ಇದು ಸೆಕೆಂಡ್ ಪ್ರೈಸ್. ಈ ಥರ ಬಟ್ಲು ಕೊಟ್ಟಿದ್ದಾರೆ. ಫಸ್ಟ್ ಪ್ರೈಸ್ ಎಲ್ಲದಕ್ಕೂ ಬಾಟಲ್ಲೇ ಕೊಟ್ಟದ್ದಾ? ಎಲ್ಲದಕ್ಕೂ ಬಾಟಲ್ ಕೊಟ್ಟದ್ದು ಅಂತ, ಎಲ್ಲದಕ್ಕೂ ಬಾಟಲ್ಲೇ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರೈಸ್ ಥರ್ಡಿಗೆ ಚಿಕ್ಕ ಪ್ಲೇಟ್ ಕೊಟ್ಟಿದ್ದಾರೆ ಅಂತೆ. ಸೆಕೆಂಡ್ ಪ್ರೈಸ್ ಇದು ಕೊಟ್ಟಿದ್ದಾರೆ. ಹಾಗೆ ಫಸ್ಟ್ ಪ್ರೈಸ್ ಇದು ಕೊಟ್ಟಿದ್ದಾರೆ. ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಯೂಸ್ ಆಗುತ್ತೆ ಅಲ್ವಾ, ಈ ಥರ ಎಲ್ಲ ಕೊಟ್ಟರೆ ಯೂಸ್ ಆಗುತ್ತೆ. ಬಿಟ್ಟರೆ ಕೆಲವೊಂದು ಥಿಂಗ್ಸ್ ಕೊಡ್ತಾರೆ, ಅದೊಂದು ಅಂದರೆ ಕೊಟ್ಟ ನಂತರ ಯೂಸ್ ಆಗಬೇಕು, ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಅಲ್ವಾ. ಕೊಟ್ಟ ನಂತರ ಯೂಸ್ ಆದರೆ ನಮಗೆ ಕೂಡ ಒಂಥರ ಖುಷಿ, ಪೇರೆಂಟ್ಸಿಗೆ ಕೂಡ. ಸೊ ನೋಡಿ, ಕ್ಯೂಟ್ ಆಗಿದೆ ಅಲ್ವಾ. ಬಾಟಲ್ ಅವಳಿಗೆ ಸ್ಕೂಲಿಗೆ ತೊಗೊಂಡೋಗ್ಲಿಕ್ಕೆ ಆಗಲಿಕ್ಕಿಲ್ಲ, ಅದು ಬಾಟಲ್, ಅಷ್ಟು ದೊಡ್ಡ ಬಾಟಲ್ ಎಲ್ಲಿ ಇಡೋದು ಅಲ್ವಾ. ಎಲ್ಲಿಯಾದರೂ ಹೋಗಬೇಕಿದ್ರೆ, ಹೊರಗಡೆ ಎಲ್ಲ ಹೋಗಬೇಕಿದ್ರೆ ತೊಗೊಂಡೋಗ್ಬೋದು. ಹಾಗೆ ಸಂಜೆ ಇಲ್ಲಿ ನಾನು ಹೇರ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಅದ್ರ ತಲೆಯಲ್ಲಿ ಕೂಡ ತುಂಬಾ ಡ್ಯಾಂಡ್ರಫ್ ಇದೆ ಇತ್ತೀಚೆಗೆ. ಸೊ ಹಾಗಾಗಿ ವೀಳ್ಯದೆಲೆ, ಆಮೇಲೆ ದಾಸವಾಳ ಸೊಪ್ಪು, ಹಾಗೆ ನಿಂಬೆ ರಸನ ಹಾಕಿಬಿಟ್ಟು ಅಲೋವೆರಾ ಕೂಡ ಹಾಕ್ಕೊಂಡಿದ್ದೆ. ಇಷ್ಟನ್ನು ಹಾಕಿ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಹೇರ್ ಪ್ಯಾಕ್ನ ಇವಾಗ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿಬಿಟ್ಟು 1 ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಈ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ಹೇರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅವಳಿಗೆ ಹಾಕಿಬಿಟ್ಟು ಆಮೇಲೆ ನಾನು ಕೂಡ ಹಾಕ್ಕೊಂಡು 1 ಗಂಟೆ ಬಿಟ್ಟು ಸ್ನಾನ ಮಾಡಿದ್ವಿ. ಭಯ ಆಯಿತು ನನಗೆ, ಅಂದರೆ ಸ್ವಲ್ಪ ತಂಪಾದರೆ ಶೀತ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕೆಲವು ಮಕ್ಕಳಿಗೆ ಆಗಲ್ಲ, ಆದರೂ ಕೂಡ ಹಾಕಿ ನೋಡೋಣ, ಮತ್ತು ಏನು ಮಾಡೋದಲ್ವ. ಈ ಡ್ಯಾಂಡ್ರಫ್ ಎಲ್ಲ ಬರ್ತಾಯಿದ್ರೆ ಈ ಥರ ಏನಾದರೂ ಹೇರ್ ಪ್ಯಾಕ್ನ ಹಾಕಲೇಬೇಕಾಗತ್ತೆ. ಸೊ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ. ಹಾಗೆ ಇಷ್ಟೇ ಇವತ್ತಿನ ಲಾಗ್, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ ಕಮೆಂಟ್ ಮೂಲಕ. ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ಸ್ ತುಂಬಾ ಕಡಿಮೆ ಬರ್ತಾ ಇದೆ, ವ್ಯೂಸ್ ಬರ್ತಾ ಇದೆ, ಬಟ್ ಲೈಕ್ ಬರ್ತಾ ಇಲ್ಲ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.